ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಭಾನುವಾರದ ಹರಟೆಗೆ ಸ್ವಾಗತ. ನಿನ್ನೆ ಮಾತಾಡ್ತಾ ಒಂದು ಮಾತು ಹೇಳಿದೆ ನಾನು ನಿಮಗೆ. ಏನಂದರೆ, ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಕಾರ್ಯವಾಹ ಇದಾರಲ್ಲ, ದತ್ತಾತ್ರೇಯ ಹೊಸಬಾಳೆಯವರು, ಅವರು ಮೌನವನ್ನು ಮುರಿದಿದ್ದಾರೆ ಮತ್ತು ಅಯೋಧ್ಯೆ ರಾಮ ಮಂದಿರದಲ್ಲಿ ನಡೆದಂಥ ಅವಘಡದ ಬಗ್ಗೆ, ಅಂದರೆ ನಾವು ಕೊಟ್ಟಂಥ ಹರಕೆಯ ದುಡ್ಡನ್ನು ದೋಚಿಕೊಂಡು ಹೋಗಿರೋ ಪ್ರಕರಣ ನಡೀತಲ್ಲ, ಅದ್ರ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಯಾರು ಈ ಕೃತ್ಯವನ್ನು ಮಾಡಿದ್ದಾರೋ ಅವರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅಂತ ಬಹಿರಂಗವಾಗಿ ಸಾರಿದ್ದಾರೆ. ಮೊದಲನೇದಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಹೇಳಿಕೆಯನ್ನು ಕೊಡೋದು, ಖಂಡನೆ ಮಾಡೋದು, ಸ್ವಾಗತಿಸುವುದು ಈ ರೀತಿಯ ಪರಂಪರೆ ಇಲ್ಲವೇ ಇಲ್ಲ. ತೀರಾ ಅನಿವಾರ್ಯ ಸಂದರ್ಭದಲ್ಲಿ ಅವರು ಮಾತನಾಡ್ತಾರೆ. ಅವರ ಮಾತಿಗೆ ಭಾಳ ದೊಡ್ಡ ಮಟ್ಟದ ಬೆಲೆ ಕೂಡ ಇರುತ್ತೆ. ಏಕೆಂದರೆ ಇವತ್ತೇನು ರಾಮ ಮಂದಿರ ಇದೆಯಲ್ಲ, ಅದರ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಪ್ರತಿ ಆಮಂತ್ರಣವನ್ನು ಇಡೀ ದೇಶದ ಎಲ್ಲ ರಾಮ ಭಕ್ತರಿಗೆ ಅವರವರ ನಿವಾಸಕ್ಕೆ ತೆರಳಿ ಅಕ್ಷತೆಯೊಂದಿಗೆ ಆಹ್ವಾನವನ್ನು ಕೊಡಲಾಗಿತ್ತು. ಭಾಳಷ್ಟು ಜನರಿಗೆ ಗೊತ್ತಿದೆಯಲ್ಲೋ ನಂಗೆ ಗೊತ್ತಿಲ್ಲ, ನಿಮ್ಮ ಮನೆಗೂ ಖಂಡಿತ ಬಂದಿರ್ತದೆ. ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇದೆ, ದಯವಿಟ್ಟು ಪಾಲ್ಗೊಳ್ಳಿ ಅಂಥೇಳಿ ಒಂದು ಆಮಂತ್ರಣ ಪತ್ರಿಕೆ, ಜೊತೆಗೆ ಅಯೋಧ್ಯೆ ಶ್ರೀರಾಮ ಮಂದಿರನ ಒಂದು ವಿಗ್ರಹದ ಚಿತ್ರ, ಅದರ ಜೊತೆ ಅಕ್ಷತೆ, ಇಷ್ಟನ್ನು ಕೂಡ ಒಂದು ಚೂರು ಎಲ್ಲಿಯೂ ಲೋಪ ಆಗಲಾರದ ಹಾಗೆ ಅನೂಚಾನವಾಗಿ ಪ್ರತಿ ಮನೆಗೆ ಸಂಘದ ಕಾರ್ಯಕರ್ತರು ತಲುಪಿಸಿದ್ದಾರೆ. ಎಲ್ಲ ಶಾಖೆಗಳಲ್ಲಿ ಇದರ ಕುರಿತಾಗಿ ಸ್ಪಷ್ಟವಾದ ನಿರ್ದೇಶನ ಇತ್ತು. ನಮ್ಮದು ಅನ್ನುವಂಥ ಭಾವ 500 ವರ್ಷಗಳ ನಂತರ ಶ್ರೀರಾಮ ಸಾಕ್ಷಾತ್ಕರಿಸ್ತಾ ಇದ್ದಾನೆ. ಇಂಥ ಅಮೃತ ಗಳಿಗೆಯಲ್ಲಿ ಇಡೀ ದೇಶದ ಹಿಂದೂಗಳು ಒಟ್ಟು ಸೇರಲಿ ಅನ್ನುವಂಥ ಭಾವ, ಶ್ರೀರಾಮನೊಂದಿಗೆ ಒಂದು ಅನುಸಂಧಾನ ಆಗಲಿ ಭಕ್ತರಿಗೆ ಅನ್ನುವಂಥ ಕಾರಣಕ್ಕೋಸ್ಕರ ಮಾಡಿದಂಥ ಅತಿ ದೊಡ್ಡದಾದಂಥ ಯಜ್ಞ ಅದು. ನೀವು ನಮ್ಮ ಮನೇಲಿ ಒಂದು ಮುಂಜೋ ಲಗ್ನನೂ ಇರುತ್ತೆ, ಒಂದು 500, 300, 1000, 2000 ಇನ್ವಿಟೇಷನ್ ಪ್ರಿಂಟ್ ಮಾಡಿಸಿರ್ತೀವಿ. ಅದನ್ನು ಹಂಚಲಿಕ್ಕೆ ಎಷ್ಟು ಪರದಾಡ್ತೀವಿ ಅಂದರೆ ಕಲ್ಪನೆ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಅಷ್ಟು ನಮಗೆ ಅದರ ಬಗ್ಗೆ ದೊಡ್ಡದಾದಂಥ ದಣಿವಿನ ಕೆಲಸ ಅಂತ. ಮಾಡ್ತಾ ಇರೋದು ನಮ್ಮನೆ ಕಾರ್ಯಕ್ರಮ, ಕರಿತಾ ಇರೋದು ನಮ್ಮನೆಗೆ ಬನ್ನಿ ಅಂತ ಹೇಳಲಿಕ್ಕೆ ಅದು ಏನು ಹುರುಪಿನಿಂದ ಉಮೇದಿನಿಂದ ಹೇಳಬೇಕು. ಅಯ್ಯೋ ಇನ್ನೂ ಇಷ್ಟೊಂದು ಇನ್ವಿಟೇಷನ್ ಇದ್ದಾವೆ, ಇದು ಹೆಂಗೆ ತಲುಪಿಸ್ಬೇಕು, ಎಲ್ಲರ ಮನೆಗೆ ಹೋಗಬೇಕು, ಹೋದಲ್ಲೆಲ್ಲ ಚಹಾ ಕುಡಿ ಅಂತ ಹೇಳ್ತಾರೆ, ಕಾಫಿ ಕುಡಿ ಅಂತಾರೆ, ಮಂಡಕ್ಕಿ ತಿನ್ನು, ಅವಲಕ್ಕಿ ತಿನ್ನು ಅಂತಾರೆ, ಎಲ್ಲೆಲ್ಲಿ ಅಂತ ಹಂಚಲಿ ಅಂತ ಪ್ರತಿಯೊಬ್ಬರೂ ಗೋಳಾಡೋದನ್ನು ನಾನು ನೋಡಿದ್ದೀನಿ. ನಾನು ಇದಕ್ಕೆ ಹೊರತಾದವನು ಏನಲ್ಲ. ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲ ಯಾಂತ್ರಿಕ ಆಗ್ತಾ ಇದೆ, ನಾವು ಸಂವೇದನೆಗಳನ್ನು ಕಳ್ಕೊತಾ ಇದ್ದೀವಿ, ಒಬ್ಬರನ್ನೊಬ್ಬರು ಭೇಟಿ ಆಗೋದಿಲ್ಲ. ನಮ್ಮ ಸ್ನೇಹಿತರಿರೋದೆಲ್ಲ ಫೇಸ್ಬುಕ್ನಲ್ಲಿ, ವಾಟ್ಸಪ್ನಲ್ಲೇ ಇನ್ವಿಟೇಷನ್ ಕಳಿಸ್ತೇವೆ, ಅವರು ವಾಟ್ಸಪ್ನಲ್ಲೇ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಅಂತ ಅವ್ರು ಹಾಕ್ತಾರೆ. ಎಲ್ಲವೂ ಯಾಂತ್ರಿಕ ಆಗ್ತಾ ಇದೆ, ಅದು ಬೇರೆ ವಿಷಯ. ಆದರೂ ಕೂಡ ಇಂಥದ್ದೊಂದು ಐತಿಹಾಸಿಕ, ಇಂಥದ್ದೊಂದು ರಾಷ್ಟ್ರ ಮಟ್ಟದ ಒಂದು ಉತ್ಸವ, ಆ ಉತ್ಸವಕ್ಕೆ ಪ್ರತಿ ಮನೆಗೆ ಆಮಂತ್ರಣ ಬರುತ್ತೆ ಅಂದರೆ ಅದರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೊಡುಗೆ ಎಷ್ಟಿರಬಹುದು ಆಲೋಚನೆ ಮಾಡಿ. ಹೀಗಾಗಿ ಶ್ರೀ ದತ್ತಾತ್ರೇಯ ಹೊಸಬಾಳೆ ಅವರು ಬೇಸರಗೊಂಡಿದ್ದರಲ್ಲಿ ಯಾವುದರ ಅಚ್ಚರಿಯನ್ನು ವ್ಯಕ್ತಪಡಿಸುವ ಪ್ರಶ್ನೆಯೇ ಬರೋದಿಲ್ಲ. ಮತ್ತು ಅವರು ವ್ಯಕ್ತಪಡಿಸಬೇಕು ಕೂಡ, ಖೇದ ಪಡಲೇಬೇಕು ಕೂಡ, ಅವರ ಹಕ್ಕಿದೆ ಅದರ ಮೇಲೆ. ವಿಶ್ವ ಹಿಂದೂ ಪರಿಷತ್ತು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ದೇಶದಲ್ಲಿ ಹಿಂದುತ್ವದ ಅಸ್ಮಿತೆಯಾಗಿರುವಂಥವು, ನಮ್ಮ ಅಸ್ತಿತ್ವಕ್ಕೆ ಪುಟಗೊಳಿಸುವಂಥ ಭಾಳ ಮುಖ್ಯವಾದಂಥ ಇಂಧನಗಳು. 98,000 ಶಾಖೆಗಳು ಅಂದ್ರೆ ಆಲೋಚನೆ ಮಾಡಿರಿ. ನಿಮ್ಗೆ ಗೊತ್ತಿರಲಿ, ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಆಯ್ತಲ್ಲ ಮೇ 4, ಅದು ಆದಮೇಲೆ 25 ಲಕ್ಷ ಜನ ಹೊಸ ಸ್ವಯಂ ಸೇವಕರ ಭರ್ತಿಗೆ ಆನ್ಲೈನಲ್ಲಿ ಅಪ್ಲಿಕೇಶನ್. 25 ಲಕ್ಷ ಎಲ್ಲಿಯಾದರೂ ಸುದ್ದಿ ಆಗಿದೆಯೇನ್ರಿ? 100 ಹೊಸ ಶಾಖೆಗಳಾಗಿದ್ದಾವೆ. ಹೆಂಗದು? ಪಶ್ಚಿಮ ಬಂಗಾಳದಲ್ಲಿ ಆ ಮಟ್ಟಿನ ಹಿಂದೂ ಅಸ್ಮಿತೆ ಇವತ್ತಿನ ದಿವಸ ಪ್ರಖರವಾಗಿ ಎಲ್ಲೆಡೆ ಪ್ರಜ್ವಲಮಾನವಾಗಿ ಕಂಗೊಳಿಸ್ತಾ ಇದೆ. ಎಲ್ಲಿಯೂ ಪ್ರಚಾರ ಮಾಡೋದಿಲ್ಲ, ಎಲ್ಲಿ ಪತ್ರಿಕಾಗೋಷ್ಠಿ ಮಾಡೋದಿಲ್ಲ, ಎಲ್ಲಿಯೂ ಗೋಡೆಯ ಮೇಲೆ ಬರಹವನ್ನು ಬರೆಯೋದಿಲ್ಲ. ಅಂಥದ್ರಲ್ಲಿ ಇಂಥ ಕೆಲಸ ಆಗುತ್ತೆ. ಇದು ಒಂದು ಕಡೆ. ಎರಡನೇದು, ನರೇಂದ್ರ ಮೋದಿಯವರು ಒಂದು ರಾಜ್ಯಕ್ಕೆ ಸಂಬಂಧಪಟ್ಟ ಇಡೀ ಹಿಂದುತ್ವದ ಅಸ್ಮಿತೆ ದೇವಸ್ಥಾನ ಆದರೂ ಕೂಡ ದೇಶದ ಪ್ರಧಾನಿ ಮಧ್ಯಪ್ರವೇಶಿಸಿ ಅದ್ರ ಬಗ್ಗೆ ಹೇಳಿಕೆ ಕೊಡಬೇಕಾದ ಅಗತ್ಯ ಇರೋದಿಲ್ಲ. ಆದರೆ ನರೇಂದ್ರ ಮೋದಿಯವರು ಸ್ವತಃ ವಿನಯ್ ಕಟಿಯಾರ್ ಅವರನ್ನು ಸಂಪರ್ಕಿಸಿ ಇದರ ಕುರಿತಾದಂಥ ಸ್ಪಷ್ಟವಾದ ಚಿತ್ರಣವನ್ನು ನನಗೆ ಕೊಡಬೇಕು ಅಂತ ನಿನ್ನೆ PM ಆಫೀಸಿಂದ ಅವರಿಗೆ ಮಾಹಿತಿ ಕೊಟ್ಟಲಾಗಿದೆ. ವಿನಯ್ ಕಟಿಯಾರ್ ಯಾರು ಒಂದು ಕಾಲಕ್ಕೆ ಹಿಂದುತ್ವದ ಭಾಳ ದೊಡ್ಡ ಮಟ್ಟದ ಪ್ರಖರವಾದಂಥ ಧ್ವನಿ ಅಂತ ಹೇಳಲಾಗ್ತಾ ಇತ್ತು. ಕ್ಷಾತ್ರ ಧರ್ಮವನ್ನು ಕಾಪಾಡಿಕೊಂಡಂಥ ಮನುಷ್ಯ ಆತ, ಮೆತ್ತಗಿರೋ ಮನುಷ್ಯ ಅಲ್ಲ. ಒಂದು ಕಡೆ ಅಶೋಕ್ ಸಿಂಘಾಲು, ಒಂದು ಕಡೆ ವಿನಯ್ ಕಟಿಯಾರ್.
ತದನಂತರ ಟ್ರಸ್ಟ್ನಲ್ಲಿ ಅವ್ರನ್ನ ತಗೊಳ್ಳಿಲ್ಲ, ಬೇರೆದೇ ಕಮಿಟಿ ಆಯಿತು. ಆದರೆ ಅವರ ಕೊಡುಗೆ ಇದೆಯಲ್ಲ, ಆ ಕೊಡುಗೆಯನ್ನು ಮರಲಿಕ್ಕೆ ಸಾಧ್ಯ ಇಲ್ಲ. ನರೇಂದ್ರ ಮೋದಿಯವರು ಇರುವ ಉಳಿದ ಎಲ್ಲರನ್ನೂ ಬಿಟ್ಟು ನೇರವಾಗಿ ಈ ವ್ಯಕ್ತಿಯನ್ನೇ ಸಂಪರ್ಕ ಮಾಡಿದ್ದಾರೆ ಅಂದರೆ ಅದರಿಂದ ಏನೋ ಒಂದು ಲೆಕ್ಕಾಚಾರ ಇರುತ್ತೆ ಅನ್ನೋದು ಸ್ಪಷ್ಟ. ಈ ಮಧ್ಯೆ ಜುಲೈ 6ನೇ ತಾರೀಕು ನಾಳೆ ವಿಶೇಷ ಸಭೆಯನ್ನು ಇಡಲಾಗಿದೆ. ಇದ್ರ ಕುರಿತು ಚರ್ಚೆ ನಡೆಯುತ್ತೆ ಅಯೋಧ್ಯೆಯಲ್ಲಿ. ಮುಂದೆ ಏನು ಮಾಡಬೇಕು ಅಂತ ನೋಡಿ. ಭಾಳ ವಿಶೇಷವಾದ ವಿಷಯಗಳನ್ನು ಒಂದು 2-3 ಗಮನಿಸ್ಬೇಕು. ನೀವು ನಾವೆಲ್ಲೋ ದಾನ ಕೊಡ್ತೀವಿ, ಹೋಗಿ ಯಾವುದೋ ದೇವಸ್ಥಾನದ ಹುಂಡಿಗೆ ಹಾಕ್ತೀವಿ. ಹುಂಡಿಗೆ ಹಾಕುವಾಗ ಭಗವಂತ ಇದು ನಿನಗೆ ಸಮರ್ಪಣೆ, ನಂದು, ನಾನು ಬೇರೆ ಏನನ್ನೂ ಕೊಡಲಿಕ್ಕಾಗೋದಿಲ್ಲ, ಒಬ್ಬ ಹುಲುಮಾನೋ ಒಬ್ಬ ಭಕ್ತ, ನನ್ನಲ್ಲಿ ಏನಿದೆ ಅದನ್ನು ನಾನು ಕೊಟ್ಟಿದ್ದೀನಿ ಅಂಥೇಳಿ ಸಮರ್ಪಣಾ ಮನೋಭಾವದಿಂದ ಕೊಡ್ತೇವೆ ವಿನಃ ಅದ್ರ ಹಿಂದೆ ಯಾವುದೋ ವ್ಯವಹಾರ ಇರೋದಿಲ್ಲ. ಒಂದನೇದು. ಒಂದು ವೇಳೆ ಅದು ಹಾಕಿದ ದುಡ್ಡು ಏನಾಗತ್ತೆ ಅನ್ನೋದ್ರ ಬಗ್ಗೆ ಎಂದೂ ನಾವು ಆಲೋಚನೆ ಮಾಡೋದಿಲ್ಲ. ಈ ದುಡ್ಡು ತೊಗೊಂಡೋಗಿ ದೇವಸ್ಥಾನದ ಅರ್ಚಕರಿಗೆ ಹೋಗುತ್ತೋ ಅಥವಾ ಇದನ್ನು ಬಿಲ್ಡಿಂಗ್ ಕಟ್ಟಲಿಕ್ಕೆ ಬಳಸ್ತಾರೋ, ಸರ್ಕಾರ ಎತ್ಕೊಂಡು ಹೋಗುತ್ತೋ ಗೋಲಕದಿಂದ, ಅದು ಯಾವುದನ್ನು ಆಲೋಚನೆ ಮಾಡಲಿಕ್ಕೆ ಹೋಗೋದಿಲ್ಲ. ದೇವರೇ ನನಗೆ ಎಲ್ಲವನ್ನೂ ಕೊಟ್ಟಿದೆಯಾ, ನಾನು ಏನನ್ನೂ ಕೊಡಲಿಕ್ಕಾಗೋದಿಲ್ಲ, ನನ್ನ ಹತ್ರ ಇರೋದು ಇದು ಮಾತ್ರ. ನನ್ನ ಹತ್ರ ಉಂಗುರ ಇದೆ, ಉಂಗುರವನ್ನು ಹುಂಡಿ ಒಳಗೆ ಹಾಕ್ತೀನಿ. ನನ್ನ ಹತ್ರ ಒಂದು ಚೈನ್ ಇದೆ, ಚೈನ್ ಹಾಕ್ತೀನಿ. ಜೇಬಲ್ಲಿ ಒಂದು 500 ನೋಟ್ ಇದೆ, 500 ನೋಟ್ ಹಾಕ್ತೀನಿ. ನನ್ನ ಜೊತೆ ಶ್ರೀರಾಮ ಮಂದಿರಕ್ಕೆ ನನ್ನ ಭಾಳ ಹಿರಿಯ ಸ್ನೇಹಿತರೊಬ್ಬರು ಬಂದಿದ್ದರು. ನಾನು ನಿಮಗೆ ಈಗಾಗಲೇ ಹೇಳಿದ್ದೀನಿ, ನನ್ನೊಬ್ಬ ಸ್ವಾಮೀಜಿಯ ಸೋದರ ಬಂದಿದ್ದರು. ಅವರು 500 ನೋಟಿನ ಬಂಡಲನ್ನು ಅದರೊಳಗೆ ಹಾಕಿದರು ಅಯೋಧ್ಯೆ ಶ್ರೀರಾಮ ಮಂದಿರದ. ನಾನು ಹೇಳಿದೆ, ಒಬ್ಬ ಸಾಧಾರಣವಾದ ವ್ಯಕ್ತಿ ಆತ, ನೋಟಿನ ಬಂಡಲ್ ಹಾಕುವಷ್ಟು ಶ್ರೀಮಂತ ಅಲ್ಲ. ಆದರೆ ಆತ ಎಷ್ಟು ಭಕ್ತಿ ಪರಾಕಾಷ್ಠೆಗೆ ತನ್ನ ಸಂಪೂರ್ಣವಾಗಿ ಏಕೀಭವಿತಗೊಂಡಿದ್ದರು ಅವರು ಅಂದರೆ, ಅವ್ರಿಗೆ ಏನು ಕೊಟ್ಟರು ಕಡಿಮೆ ಅಂತ ಅನಿಸ್ಬೇಕು. ಆ ರೀತಿ ಏನೇನಿದೆ ಜೇಬು ಎಲ್ಲ ಅಲ್ಲಿ ಹಾಕಿಬಿಟ್ರು. ನಾ ಆಶ್ಚರ್ಯಪಟ್ಟು, ಏನು ಹೀಗೆಲ್ಲ ಮಾಡಿ. ರಾಮದೇವರು ನನಗೆ ದರ್ಶನ ಕೊಟ್ಟಿದ್ದೇ ದೊಡ್ಡ ಭಾಗ್ಯ, ನಾ ಹಾಕಿದ್ದು ಅದರಲ್ಲಿ ತೃಣ ಸಮಾನ ಅಂಥೇಳಿ ಅವರು ಅಲ್ಲೇ ಕೂತ್ಕೊಂಡು ಮಂತ್ರವನ್ನು ಜಪ ಮಾಡಿದರು. 15 ನಿಮಿಷ ಜಪ ಮಾಡಿದರು. ಭಕ್ತರ ಮನಸ್ಥಿತಿ ಆಗಿರುತ್ತೆ. ನಾವು ದೇವಸ್ಥಾನದ ಒಳಗೆ ಕಾಲಿಡ್ತೀವಿ. ಹರಟೆ ಆಗಿರೋದ್ರಿಂದ ಇವತ್ತು ಖುಲ್ಲಾ ತಮ್ಮ ಎದುರಿಗೆ ಮಾತಾಡ್ತಾ ಇದ್ದೀನಿ. ಯಾವುದೇ ಒಂದು ವಿಷಯವನ್ನು ಇಟ್ಕೊಂಡಲ್ಲ, ಸುಮ್ಮನೆ ನನಗೇನು ಅನಿಸುತ್ತೆ ಹೇಳ್ತಾ ಇದ್ದೇನೆ. ಯಾಕೆ ಕಳೆದ 15 ದಿನಗಳಿಂದ ನನಗೂ ಕೂಡ ಒಂದು ರೀತಿಯ ವ್ಯಾಕುಲತೆ, ಬೇಸರ ಆಗಿದೆ. ಯಾಕೆಂದರೆ ಇದನ್ನು ಬಳಸ್ಕೊಳ್ತಾ ಇರೋ ರೀತಿಯ ಬಗ್ಗೆ ನನಗೆ ಭಾಳ ಬೇಸರ ಇರೋದು. ಈ ಪ್ರಕರಣ ಇದೆಯಲ್ಲ, ಇದು ಒಪ್ಪುವಂಥದ್ದಲ್ಲ. ಕಳ್ಳತನ ಮಾಡಕೂಡದು, ಕಳ್ಳತನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಕೂಡ್ದು, ಎರಡೂ ತಪ್ಪೇ. ಕಳ್ಳತನ ಮಾಡೋದು ಘೋರ ಅಪರಾಧ, ಕಳ್ಳತನ ಮಾಡಲಿಕ್ಕೆ ಅವಕಾಶ ಕೊಡುವುದು ಕೂಡ ಬೇಜವಾಬ್ದಾರಿತನವೇ. ಆದ್ದರಿಂದ ನಾನು ಆಮೇಲೆ ಇದನ್ನು ಬಳಸ್ಕೋತಾ ಇರುವ ರೀತಿ ಬೇಸರ ಆಗಿದ್ದರಿಂದ ಇವತ್ತು ಇದ್ರ ಬಗ್ಗೆ ಭಾನುವಾರ ದಿವಸವೇ ಮಾತಾಡಬೇಕು ಅಂತ ಕಾಯ್ಕೊಂಡಿದ್ದೆ. ನಾನು ಉಳಿದ ದಿವಸ ಬೇರೆ ಬೇರೆ ವಿಷಯಗಳನ್ನ ಚರ್ಚೆ ಮಾಡೋದಿರುತ್ತೆ. ಭಾನುವಾರ ನನ್ನ ದಿನ, ನಾನು ಏನು ಬೇಕಾದ್ರೂ ಮಾತಾಡ್ಬೋದು ಅನ್ನೋಂಥ ಲಿಬರ್ಟಿಯನ್ನು ತಮ್ಮಿಂದ ಪಡೆದವನು. ದೇವಸ್ಥಾನಕ್ಕೆ ಹೋಗಿ ನಾವು ಹೊಸಲನ್ನು ತೊಳೆದು ತಲೆಗೆ ಕೈ ಹಚ್ಕೋತೀವಿ. ಏನದು? ಭಕ್ತನ ಪಾದಧೂಳಿ ಶಿರಕ್ಕೆ ಸಮಾನ ಅಂತ ದೇವ್ರು ಹೇಳಿರೋದು. ಅದಕ್ಕೆ ಭಕ್ತರ ಪಾದಧೂಳಿಯನ್ನು ನಾವು ನೆತ್ತಿಗೆ ಹಚ್ಕೊಂಡು ಒಳಗಡೆ ಹೋಗ್ತೀವಿ. ದೇವಸ್ಥಾನದ ಒಳಗಡೆ ದೇವರಿಗಿಂತ ಭಕ್ತ ದೊಡ್ಡವನು ಅಂತ ದಾಸರು ಹೇಳ್ತಾರೆ, ದೇವರೇ ಹೇಳ್ತಾನೆ. ಹಾಗಿರುವಾಗ ಭಕ್ತರ ಚಿತ್ತ ಚಾಂಚಲ್ಯ ಆಗುವ ಹಾಗೆ, ಭಕ್ತರ ಮನಸ್ಸಿಗೆ ಕ್ಷೋಭೆ ಆಗುವಂಥ ಘಟನೆಯನ್ನು ಬೇಸರ ಆಗುತ್ತೆ. ಆದರೆ ಒಬ್ಬನೇ ಒಬ್ಬ ಭಕ್ತ, ನಾನು ಇಷ್ಟು ದುಡ್ಡನ್ನು ಹಾಕಿದ್ದೀನಿ, ನನ್ನ ದುಡ್ಡು ಮುಳುಗಿ ಹೋಯ್ತಾ, ಯಾವನಾದರೂ ಎತ್ಕೊಂಡು ಹೋದ್ನ ಅಂತ ಯಾರೂ ಕೇಳಿಲ್ಲ. ಯಾರೋ ಒಂದೆರಡು ಕಡೆ ಸಿಂಧಿ ಸಮಾಜದವರು ನಾವು ಇಟ್ಟಿಗೆ ಕೊಟ್ಟಿದ್ವಿ, ಇಟ್ಟಿಗೆ ಲೆಕ್ಕ ಇದೆಯಾ ನೋಡಿ ಅಂದರು. ಇನ್ನು ಯಾರೋ ನಾವು ಬೆಳ್ಳಿಯ ಜಟಾಯು ಪಕ್ಷಿಯನ್ನು ಮಾಡಿಸಿದ್ವಿ, ಅದು ಕೊಟ್ಟಿದೆಯಾ ನೋಡಿ. ಎರಡೂ ಕೂಡ ಇದ್ದಾವೆ. ಎರಡೂ ಕೂಡ ಯಾವ ಮಿಸ್ಪ್ಲೇಸ್ ಆಗಿಲ್ಲ. ಎರಡನ್ನೂ ದೇವಸ್ಥಾನದಲ್ಲಿಟ್ಟು ತೋರಿಸಲಾಯಿತು, ಅದು ಬೇರೆ ವಿಚಾರ. ಅದು ಬಿಟ್ಟರೆ ಈ ದೇಶಾದ್ಯಂತ ಜನ ಸಾವಿರಾರು ಕೋಟಿ ರೂಪಾಯಿಗಳನ್ನು ಶ್ರೀರಾಮ ಮಂದಿರಕ್ಕೆ ಕೊಟ್ಟಿದ್ದಾರೆ. ಒಬ್ಬರೇ ಒಬ್ಬರು ಒಂದು ಶಬ್ದ, ಚಕಾರ ಶಬ್ದವನ್ನು ಅದರ ಬಗ್ಗೆ ಮಾತಾಡಿಲ್ಲ. ಹಾಗಾದರೆ ಮಾತಾಡ್ತಾ ಇರೋರು ಯಾರು? ಮಾತಾಡ್ತಾ ಇರೋರು ಈ ದೇಶದ ರಾಜಕಾರಣಿಗಳು. ಯಾರು ಹಿಂದುತ್ವದ ಬಗ್ಗೆ ಒಳಗಡೆ ಇನ್ನಿಲ್ಲದ ಹಾಗೆ ತಳಮಳವನ್ನು ಅನುಭವಿಸ್ತಾ ಇದ್ದಾರೋ, ಯಾರು ಹಿಂದುತ್ವ ಈ ರೀತಿ ಪ್ರಖರವಾಗಿ ಎಲ್ಲ ಕಡೆ ಪ್ರವಹಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಚಿಂತಿತರಾಗಿದ್ದಾರೋ, ಆತಂಕಿತರಾಗಿದ್ದಾರೋ ಅಂಥವರು ಅದರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅರವಿಂದ್ ಕೇಜ್ರಿವಾಲ್ ಮಾತಾಡ್ತಾರೆ. ಯಾವ ಅರವಿಂದ್ ಕೇಜ್ರಿವಾಲ್? ಮುಸಲ್ಮಾನರ ಓಲೈಕೆಯೇ ಜೀವನ ಅಂತ ಅಂದ್ಕೊಂಡಂಥ ಮನುಷ್ಯ. ನಮ್ಮ ಅಜ್ಜಿ ಕೂಡ ರಾಮನ ಮಂದಿರಕ್ಕೆ ಹೋಗಲ್ಲ ಅಂತ ಹೇಳ್ದಂಥ, ಮನೀಶ್ ಸಿಸೋಡಿಯಾ ಅಲ್ಲಿ ಕಟ್ಟಿಸ್ರಿ ಅಂತ ಹೇಳಿದ ಮನುಷ್ಯ, ಸಂಜಯ್ ಸಿಂಗ್ ಬ್ಲ್ಯಾಕ್ ಟಿಕೆಟ್ ಮಾರ್ಕೊಂಡು ಓಡಾಡ್ತಾ ಇದ್ದಂಥ ಮನುಷ್ಯ, ಒಂದು ದಿವಸ ದೇವಸ್ಥಾನಕ್ಕೆ ಕಾಲಿಡಲಾರದ ಮನುಷ್ಯ ಈಗ ದೇವಸ್ಥಾನದ ಬಗ್ಗೆ ಮಾತಾಡ್ತಾರೆ. ಅಲ್ಲಿ ಪ್ರಿಯಾಂಕಾ ವಾಡ್ರಾ, ಯಾವ್ಯಾವ ಅಖಿಲೇಶ್ ಯಾದವ್ 1.5 ಗಂಟೆ ಜರ್ನಿ, ಒಂದು ದಿವಸ ದೇವಸ್ಥಾನಕ್ಕೆ ಕಾಲಿಡಲಿಲ್ಲ. ಅಸೆಂಬ್ಲಿ ನಡೀತಲ್ಲಿ ದೇವಸ್ಥಾನದ ಪ್ರಾಂಗಣದ ಹೊರಭಾಗದಲ್ಲಿ ಅದ್ಭುತವಾದಂಥ ಒಂದು
ದೇವರ ಸನ್ನಿಧಿಯಲ್ಲಿ ನಡೀಲಿ ಅಂತ ಯೋಗಿ ಆದಿತ್ಯನಾಥ್ ಒಂದು ಅಧಿವೇಶನವನ್ನು ಅರೇಂಜ್ ಮಾಡಿದರು, ಒಂದು ಸಭೆಯನ್ನು ಅರೇಂಜ್ ಬರಲಿಲ್ಲ ಅಖಿಲೇಶ್ ಯಾದವ್. ಆವಾಗ ಇನ್ನೂ ಅವ್ರು ಶಾಸಕರಾಗಿದ್ದರು, MP ಆಗಿರಲಿಲ್ಲ, ಬರಲಿಲ್ಲ. ಪಕ್ಕದಲ್ಲಿಯೇ ಪಾಸಾಗಿ ಹೋಗ್ತಾರೆ, ಮುಸಲ್ಮಾನರ ದರ್ಗಾಗೆ ಹೋಗ್ತಾರೆ, ಆದರೆ ಈ ದೇವಸ್ಥಾನಕ್ಕೆ ಬರೋದಿಲ್ಲ. ಈಗ ಅವರಿಗೆ ಭಾಳ ದೊಡ್ಡ ಮಟ್ಟದ ಚಿಂತೆ. ಏನಂತ ಚಿಂತೆ? ಎಲ್ಲಿ ಈ ರಾಮ ಮಂದಿರದಿಂದಾಗಿ ಮತ್ತೆ ನನಗೆ 2027ರ ಚುನಾವಣೆಯಲ್ಲಿ ಸಂಚಕಾರ ಆಗಿಬಿಡುತ್ತೋ ಅಂತ. ಅದಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಕಳಂಕವನ್ನು ಹೊರಸಲಿಕ್ಕೆ ಸಾಧ್ಯವ ಅಂತ. ಈಗ ಬಂದಿರುವ ಮಾಹಿತಿಯ ಪ್ರಕಾರ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ, ಯಾವ ರಾಮಶಂಕರ್ ಯಾದವ್ ಅನ್ನುವಂಥ ಟಿನ್ನು ಯಾದವ್ ಅನ್ನುವಂಥ ವ್ಯಕ್ತಿ ಇದ್ದಾನೆ, ಆತ ಅಖಿಲೇಶ್ ಯಾದವ್ ಜೊತೆ 698 ಸಲ ಮಾತನಾಡಿದಂಥ ದಾಖಲೆಗಳು ಹೊರಗಡೆ ಬಂದಿದ್ದಾವೆ. ಇಲ್ಲಿವರೆಗೂ ಎಲ್ಲಿಯೂ ಸುದ್ದಿ ಆಗಿಲ್ಲ, ಅದು ಬರುತ್ತೆ ಇವತ್ತೆಲ್ಲ. 698 ಸಲ ಅಖಿಲೇಶ್ ಯಾದವ್ಗೆ ಕರೆ ಮಾಡಿದ್ದಾನೆ. ಈ ಘಟನೆ ಪ್ರಾರಂಭವಾಗುವುದರಿಂದ ಇಲ್ಲಿಯವರೆಗೂ ಯಾಕಷ್ಟು ಸಲ ಕರೆ ಮಾಡಿದ? ಪ್ರಕರಣವನ್ನು SITಗೆ ಕೊಡಲಾಯ್ತಲ್ಲ, ಒಂದೇ ಒಂದು ದಿವಸ 38 ಸಲ ಕರೆ ಮಾಡಿದ್ದಾನೆ. ಯಾಕೆ ಮಾಡ್ದ ಅಂದರೆ ಈ ಇಡೀ ಮೋಡಸ್ ಆಪರಂಡಿ ಇದೆಯಲ್ಲ, ಇದರ ಹಿಂದೆ ರಾಜಕೀಯ ಕೈವಾಡ ಇದೆ. ಸ್ವತಃ ಅಖಿಲೇಶ್ ಯಾದವ್ ಇದನ್ನ ಯಾಕೆ ಮಾಡಿಸಿರಬಾರ್ದು ಅಂತ ಗುಮಾನಿ ಎಲ್ಲರನ್ನು ಕಾಡ್ತಾ ಇದೆ. ಯಾಕೆ ಹಂಗೆ ಹೇಳಿದೆ? ಯಾವತ್ತು SIT ನೇಮಕಾತಿ ಆಯಿತು ಅಂತ ಬಂತು ಸುದ್ದಿ, ಅಖಿಲೇಶ್ ಯಾದವ್ ಒಂದು ಮಾತನ್ನು ಹೇಳಿದ್ರು, ಪತ್ರಿಕಾಗೋಷ್ಠಿ ಕರೆದು ಹೇಳ್ತಾರೆ, ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನಿಗೆ ಅವಮಾನ ಮಾಡ್ತಾ ಇದ್ದೀರಿ ನೀವು. ಒಂದು ಹಿಂದೂ ದೇವಸ್ಥಾನಕ್ಕೆ ಮಾಡ್ತಾ ಇರುವಂಥ ಅಪಚಾರ. ಯಾವುದ್ಯಾವುದೋ ಸರ್ಕಾರಿ ಅಧಿಕಾರಿಗಳು ಬಂದು ದೇಣಿಗೆ ದುಡ್ಡಿನ ಲೆಕ್ಕಾಚಾರ ಮಾಡೋದು, ಇದರ ತನಿಖೆ ಮಾಡೋದು ನ್ಯಾಯವ ಹೇಳಿ ನೋಡೋಣ. ನೀವೊಂದು ಕೆಲಸ ಮಾಡಿರಿ. ಏನು ಕೆಲಸ ಮಾಡಬೇಕು? ಲೈಟ್ ಆಫ್ ಮಾಡಿ, CCTV ಕ್ಯಾಮ್ರಾ ಬಂದ್ ಮಾಡಿ, ಯಾರು ಕಳ್ಳತನ ಮಾಡಿದಾರೋ ಅವ್ರು ತಂದು ಇಟ್ಟು ಹೋಗ್ತಾರೆ. ಎಲ್ಲಿಯಾದರೂ ಕೇಳಿದ್ದೀರನ್ರಿ? CCTV ಕ್ಯಾಮ್ರಾ ಆಫ್ ಮಾಡ್ಬೇಕಂತೆ, ಲೈಟ್ ಆಫ್ ಮಾಡ್ಬೇಕಂತೆ. ಕಳ್ಳತನ ಮಾಡಿದವ್ರು ಬಂದು ದೇವಸ್ಥಾನದಲ್ಲಿ ಕಳ್ಳತನ ಮಾಡಿದ್ದನ್ನು ಇಟ್ಟು ಪ್ರಾಯಶ್ಚಿತ ಮಾಡ್ಕೊಂಡ್ಬಿಡ್ತಾರಂತೆ, ತನಿಖೆ ಮಾಡೋದು ಬೇಡಂತೆ. ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಂಥ ಮನುಷ್ಯ ಹೇಳ್ತಾ ಇರುವಂಥ ಮಾತು. ಈಗ ಹೇಳ್ತಾರೆ ಅದಕ್ಕೆ ತದ್ವಿರುದ್ಧವಾದ ಹೇಳಿಕೆಗಳನ್ನು ಈಗ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ. ಮಾತನಾಡ್ತಾ ಇರೋವರೆಲ್ಲ ರಾಜಕಾರಣಿಗಳು. ಈ ದೇಶದ ಅಂಬಾನಿ ಆಗಲಿ, ಈ ದೇಶದ ಅದಾನಿ ಆಗಲಿ, ಈ ದೇಶದ ಟಾಟಾ ಆಗಲಿ, ಈ ದೇಶದ ಬಿರ್ಲಾ ಆಗಲಿ, ಯಾರ್ಯಾರು 100 ಕೋಟಿ ರೂಪಾಯಿಗಳನ್ನ ಇದು ಕೊಟ್ಟರು, ಅಥವಾ ನಮ್ಮಂಥ 100, 200, 500 ರೂಪಾಯಿ ಕೊಟ್ಟಂಥ ಸಾಮಾನ್ಯರಾದಂಥ ಭಕ್ತರು ಯಾರಾದರೂ ಇವತ್ತಿನವರೆಗೂ ಪ್ರಶ್ನೆ ಕೇಳಿದ್ದೇವೆ, ಎಲ್ಲಿ ಹೋಯ್ತು ನಮ್ಮ ದುಡ್ಡು ಅಂತ? ನಾವು ಯಾರೂ ಕೇಳಲಿಲ್ಲ. ಯಾಕೆಂದರೆ ನಾವು ಶ್ರೀರಾಮಚಂದ್ರನೇ ಕೊಟ್ಟಿದ್ದೀವಿ. ನಾವು ಕೊಟ್ಟದ್ದು ರಾಮನಿಗೆ ಮುಟ್ಟಿದೆ ಅಂತ ಭಾವಿಸಿದ್ದೀವಿ. ನಾವು ಕೊಟ್ಟಿದ್ದನ್ನು ಸ್ವತಃ ಶ್ರೀರಾಮಚಂದ್ರ ನೋಡಿದ್ದಾನೆ ಅಂತ ಭಾವಿಸಿದ್ದೀವಿ. ಅದಾದಮೇಲೆ ಅದು ಏನು ಬೇಕಾದರೂ ಆಗಲಿ, ಆ ದುಡ್ಡಲ್ಲಿ ಕಲ್ಯಾಣ ಮಂಟಪ ಕಟ್ತಾರೋ, ಸರ್ಕಾರ ತಗೋತದೋ, ಅಥವಾ ಹುಲ್ಲು ಹಾಕಿ ಲಾನ್ ಮಾಡ್ತಾರೋ, ನಮಗದು ಬೇಕಾಗಿಲ್ಲ. ನಾವು ನಮ್ಮ ಭಕ್ತಿಯ ಪರಾಕಾಷ್ಠೆಯನ್ನು ತೋರಿಸಲಿಕ್ಕೆ, ನಮ್ಮ ಸಮರ್ಪಣಾ ಭಾವವನ್ನು ತೋರಿಸಲಿಕ್ಕೆ, ನಮ್ಮ ಶರಣಾಗತಿಯನ್ನು ಬಿಂಬಿಸಲಿಕ್ಕೆ ನಮ್ಮ ಹತ್ರ ಬೇರೆ ಯಾವ ದಾರಿನೇ ಇಲ್ಲ. ದೇವ ನಿನ್ನೆದ್ರಿಗೆ ಬಂದು ಬಿದ್ದಿದ್ದೀನಿ ಅಂತ ಹೇಳಲಿಕ್ಕೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ, ದೇವರ ಇದೊಂದು ನೀ ಇಟ್ಕೋ ಅಂತ ವಿನೀತರಾಗಿ, ಭಕ್ತಿಪೂರ್ವಕವಾಗಿ, ಸಮರ್ಪಣಾ ಭಾವದಿಂದ ಆತನ ಉಡಿಗೆ ಹಾಕಿ ಹೋಗ್ತೀವಿ. ಅದನ್ನು ಟಿನ್ನು ಯಾದವ್ ತೊಗೊಂಡು ಹೋಗ್ತಾನೋ, ರಮಾಶಂಕರ್ ಯಾದವ್ ತೊಗೊಂಡು ಹೋಗ್ತಾನೋ, ಲವಕುಶ್ ಮಿಶ್ರಾ ತೊಗೊಂಡು ಹೋಗ್ತಾನೋ, ನಮ್ಗೆ ಅದ್ರ ಬಗ್ಗೆ ಬೇಕಿಲ್ಲ. ಯಾರಿಗೋ ದಾನ ಮಾಡ್ತೀವಿ ದುಡ್ಡನ್ನು, ನಮಗೆ ಆರೋಗ್ಯ ಸರಿ ಇಲ್ಲ ಅಂತ ಯಾರೊಬ್ಬ ಫೇಸ್ಬುಕ್ಕಲ್ಲಿ ಹಾಕ್ತಾನೆ, ನನ್ನ ಹೆಂಡತಿಗೆ ಕಾಯಿಲೆ ಇದೆ, 28 ಲಕ್ಷ ರೂಪಾಯಿ ಬೇಕಾಗಿದ್ದಾವೆ, ನನ್ನ ಹತ್ರ 100 ರೂಪಾಯಿ ಇದೆ, 100 ರೂಪಾಯಿ ನಾನು ನಂಬರ್ಗೆ ಫೋನ್ಪೇ ಮಾಡ್ತೀನಿ, ಅಥವಾ 500 ರೂಪಾಯಿ ಮಾಡ್ತೀನಿ. ಆ ದುಡ್ಡು ತೊಗೊಂಡೋಗಿ ಆ ಹೆಣ್ಮಗಳು ಏನು ಮಾಡಿದ್ದು, ಅದಕ್ಕೆ ಗಂಡ ಏನು ಮಾಡ್ದಂತ ಯೋಚನೆ ಮಾಡೋದಿಲ್ಲ. ಒಬ್ಬರಿಗೆ ಕಷ್ಟ ಇದೆ, ಆ ಕಷ್ಟಕ್ಕೆ ನಾನು ಮರುಗುತ್ತಾ ಇದ್ದೀನಿ, ನನ್ನಿಂದ ಏನಾದರೂ ಸಹಾಯ ಆದರಾಗಲಿ, ದೇವ್ರು ನನಗೆ ಪುಣ್ಯ, ದೇವ್ರು ನನ್ನ ಇಲ್ಲಿ ಹುಟ್ಟಿಸಿದಾನೆ, ನನಗೆ ಒಂದಷ್ಟು ಪುಣ್ಯ ಲಭ್ಯ ಆಗಲಿ ಅಂತ ಯೋಚನೆ ಮಾಡ್ತೀವಿ. ಸದ್ಗುಣದ ಮನುಷ್ಯನ ಮೂಲ ಗುಣವೇ, ಆಶಯವೇ, ಮೂಲ ದ್ರವ್ಯವೇ ಸದ್ಗುಣ. ಆದರೆ ರಾಜಕಾರಣಿಗಳಿಗೆ ಇದೊಂದು ಅಸ್ತ್ರ. ಇದನ್ನು ಹೇಗೆ ಬಳಸಿ 2027ರ ಚುನಾವಣೆಯಲ್ಲಿ ಯೋಗಿ ಆದಿತ್ಯನಾಥನನ್ನು ಸೋಲಿಸಬೇಕು ಅಂತ. ಆದರೆ ಒಂದು ವಿಷಯವನ್ನು ತುಂಬ ಚೆನ್ನಾಗಿ ನೆನಪಿಟ್ಕೊಳ್ಳಿ, ಈ ದೇಶದ ಜನ, ಈ ದೇಶದ ಭಕ್ತರು ಪ್ರತಿಯೊಬ್ಬರು ಇದು ಏನು ನಡೀತಾ ಇದೆ ಅನ್ನೋದನ್ನು ತುಂಬ ಚೆನ್ನಾಗಿ ಗಮನಿಸ್ತಾ ಇರ್ತಾರೆ. ಅವ್ರು ಯಾರೂ ದಡ್ಡರಲ್ಲ. ಅಖಿಲೇಶ್ ಯಾದವ್ ಯಾಕೆ ಹಿಂಗೆ ಮಾತಾಡ್ತಾ ಇದ್ದಾನೆ, ಅರವಿಂದ್ ಕೇಜ್ರಿವಾಲ್ ಹಿಂದೆ ಅಜೆಂಡಾ ಏನಿದೆ, ಪ್ರತಿಯೊಬ್ಬರೂ ಇದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತಾರೆ. ಇದು ಭಾಳ ದೊಡ್ಡ ಮಟ್ಟದ ಆತನಿಗೆ ಮಿಸ್ಫೈರ್ ಆಗುವ ಎಲ್ಲ ಸಾಧ್ಯತೆಗಳು ಅಖಿಲೇಶ್ ಯಾದವ್ ಕಾಣುತ್ತೆ. ಅಖಿಲೇಶ್ ಯಾದವ್ ಬುದ್ಧಿವಂತ ಇದ್ದರೆ, ಚುರುಕಾಗಿದ್ದಿದ್ದರೆ ಈ ವಿಷಯವನ್ನೇ ಆತ ಮುಟ್ಟಬಾರ್ದಾಗಿತ್ತು. ಯಾಕಂದ್ರೆ ಆತ ಒಂದು ದಿವಸ ದೇವಸ್ಥಾನಕ್ಕೆ ಹೋದವಲ್ಲ, ತನಗೂ ಅದಕ್ಕೂ ಸಂಬಂಧ ಇರಲಾರ್ದ ವಿಷಯ.
ದೇವಸ್ಥಾನದಲ್ಲಿ ಆಗಿರೋ ಬಗ್ಗೆ ನನಗೆ ಬೇಸರ ಇದೆ, ಕಳ್ಳರನ್ನ ಶಿಕ್ಷೆ ಕೊಡಲಿ ಅಂತ ಒಂದು ಮಾತು ಹೇಳ್ಬಿಟ್ರೆ ಮುಗಿದೋಗೋದು. ಅದನ್ನು ಇಟ್ಕೊಂಡು ರಾಜಕೀಯ ಮಾಡೋದಿದೆಯಲ್ಲ, ಅದು ಚುನಾವಣೆಯಲ್ಲಿ ಭಾಳ ದೊಡ್ಡದಾದಂಥ ಮರ್ಮಾಘಾತವನ್ನು ಈತನಿಗೆ ಉಂಟು ಮಾಡುತ್ತೆ. ಶ್ರೀರಾಮಚಂದ್ರ ಇದ್ದಾನೆ, ನಾವೇನು ಮಾತಾಡೋಕ್ಕಾಗಲ್ಲ, ಭಾಳ ಸುದೀರ್ಘವಾಗಿ ಮಾತನಾಡೋದಿಲ್ಲ ಇವತ್ತು. ಪ್ರತಿ ಬಾರಿ ಭಾಳ ದೊಡ್ಡ ಸಂಚಿಕೆ ಆಗುತ್ತೆ. ಒಂದು ನಮ್ಮ ನಾಮದೇವನ ಸಂತ ನಾಮದೇವನ ಕಥೆಯನ್ನು ಹೇಳಿ ಮುಗಿಸ್ಬಿಡ್ತೀನಿ ಇವತ್ತು. ಚಂದ್ರಭಾಗಾ ನದಿಯ ದಂಡೆ ಪಂಢರಪುರ, ನಿಮ್ಗೆ ಗೊತ್ತಿದೆ, ವಿಠೋಬಾ ಇರುವ ಜಾಗ. ವಿಠ್ಠಲ 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 ಅಂಥೇಳಿ ಯಾವಾಗಲೂ ಭಜನೆ. ನನಗೆ ಈ ನಾಮದೇವರ ಭಕ್ತರನ್ನು ನೋಡೋದೇ ಒಂದು ಖುಷಿ. ಪಾದಯಾತ್ರೆ ಹೋಗ್ತಾರೆ, ನೀವು ಗಮನಿಸಿ ನೋಡಿ. ಪಂಢರಪುರಕ್ಕೆ ಹೋಗೋರು ತುಂಬ ಜನ ತಲೆ ಮೇಲೆ ಬಿಳಿ ಟೊಪ್ಪಿಗೆ ಕಚ್ಚೆ ಪಂಚೆ ಹಾಕ್ಕೊಂಡು ಸಹಸ್ರಾರು ಜನ ಪಾದಯಾತ್ರೆ ಹೋಗಿ ವಿಠೋಬನ ದರ್ಶನ ಮಾಡ್ಕೊಂಡ್ಬರ್ತಾರೆ. ಈ ನಾಮದೇವ ಇದೇ ರೀತಿ. ಆತ ಮೂಲತಃ ದರ್ಜಿ, ಆತ ಟೈಲರಿಂಗ್ ಮಾಡೋ ಮನುಷ್ಯ, ಗಂಡ ಹೆಂಡತಿ ಮಕ್ಕಳು. ಈತನೊಂದು ವಿಶೇಷತೆ ಏನಂದ್ರೆ ಯಾವ ಕೆಲಸ ಇಲ್ಲ, ಹೋಗಿ ದೇವಸ್ಥಾನದಲ್ಲಿ ದೇವರೆದುರು ಹೋಗಿ ನಾಮಸ್ಮರಣೆ ಮಾಡ್ಕೊಂಡು ವಿಠೋಬನ ವಿಠ್ಠಲ 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 ಅಂತ ನಾಮಸ್ಮರಣೆ ಮಾಡೋದಿನ ಕೆಲಸ. ಮನೆಗೆ ಯಾರೇ ಬರಲಿ, ಆ ಊರಿಗೆ ಯಾರೇ ಭಕ್ತರು ಬಂದರೆ, ಈತನ ಮನೆಗೆ ಬಂದರೆ ನೀರು ಕೊಟ್ಟು ಊಟಕ್ಕೆ ಹಾಕಿ ಕಳಿಸೋದು ಏನಿದೆ ಎಲ್ಲವನ್ನೂ ಆತನಿಗೆ ಸಮರ್ಪಣೆ. ಬಡತನ, ಶ್ರೀಮಂತ ಏನಲ್ಲ. ಹೀಗಿರುವಾಗ ಈತ ನಾಮಸ್ಮರಣೆ ಮಾಡ್ತಾ ಒಂದು ಸಲ ದೇವಸ್ಥಾನದಲ್ಲಿ ಕೂತಿದ್ದಾನೆ. ಓಡ್ಕೊಂಡು 5-6 ಜನ ಬರ್ತಾರೆ. ಬಂದು, ನಾಮದೇವ ಏನು, ಬಾ ನಡಿ ಮನೆಗೆ ಹೋಗೋಣ. ಯಾಕೆ, ಏನಾಯಿತು? ನಾನು ದೇವರ ಸ್ಮರಣೆಯಲ್ಲಿದ್ದೆ, ನನಗೆ ಯಾಕೆ ನೀನು ಇರ್ತೀರ, ಡಿಸ್ಟರ್ಬ್ ಮಾಡ್ತೀಯ ನೀನು? ನಿನ್ನ ಮನೆ ಬೆಂಕಿ ಬಿದ್ದಿದೆ, ನಡಿ ಮಾರಾಯ, ನಾವೆಲ್ಲ ಆರಿಸ್ಲಿಕ್ಕೆ ಓಡಾಡ್ತಾ ಇದ್ರಿ ಇಡೀ ಏರಿಯಾದವರು, ನಡಿ ಹೋಗೋಣ ಬೇಗ, ಎಲ್ಲ ಮನೆ ಸಾಮಾನೆಲ್ಲ ಬೆಂಕಿ ಹತ್ಬಿಡ್ತು, ಮನೆಯಲ್ಲಿ ಇರೋರೆಲ್ಲ ಹೊರಗಡೆ ಬಂದು ನಿಂತಿದ್ದಾರೆ. ಈತ ಅಷ್ಟೇ ಪ್ರಸನ್ನನಾಗಿ ದೇವರಿದ್ರಿಗೆ ವಿಠ್ಠಲ 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 ಅಂತ. ಇವಾಗೇನು ಹುಚ್ಚಿಗಿಚ್ಚು ಹಿಡಿದಿದೆ ಏನ್ರಿ ಅಂತ ಸುತ್ತಮುತ್ತಲಿದ್ದವ್ರು ಬೈತಾರೆ. ಇವರೆಲ್ಲ ಧಾವಂತದಿಂದ, ಗಾಬರಿಯಿಂದ, ಉದ್ವಿಗ್ನತೆಯಿಂದ ಓಡಿ ಬಂದಿರೋ ಜನ. ಈತನಿಗೆ ಅದು ಯಾವುದು ಪರಿವೇ ಇಲ್ಲ, ವಿಠ್ಠಲ ವಿಠ್ಠಲ ಅಂತ ಇದ್ದಾನೆ. ಹಿಡ್ಕೊಂಡು ಎಳ್ಕೊಂಬರ್ತಾರೆ. ಹುಚ್ಚಾರಿ ಇವನು ಯಾವ್ರಿ, ಇವನು ಮನೆ ಸುಟ್ಟಿದೆ ಅಂದರೆ ಗಮನ ಇಲ್ಲ ಇವನಿಗೆ. ಬರ್ತಾನೆ, ಮನೆ ಹತ್ರ ಬರ್ತಾನೆ. ಒಂದಷ್ಟು ಸಾಮಾನುಗಳನ್ನ ಪಾಪ ಅಕ್ಕಪಕ್ಕ ನೆರೆಹೊರೆಯವರೆಲ್ಲ ಬಂದು ಎತ್ತಿಟ್ಟಿರ್ತಾರೆ. ಒಂದಷ್ಟು ಜನ ನೀರು ಹಾಕ್ತಿರ್ತಾರೆ, ಒಂದಷ್ಟು ಜನ ವಿಠ್ಠಲ ವಿಠ್ಠಲ, ನೀನೇನು ಕೊಟ್ಟಿದ್ದೆ ಅದು ನೀನು ತೊಗೋತಾ ಇದೆಯಾ, ಅಲ್ಲ ನಿಂದೆ ನೀನೇ ತೊಗೋತಾ ಇದೆಯಾ ಅಂತ. ಅಲ್ಲಿರೋ ಸಾಮಾನ್ಯನ ಮನೆ ಒಳಗಡೆ ಇದ್ದಂಥ ಸಾಮಾನ್ಯನ ಹೊರಗಡೆ ತಂದು ಇಟ್ಟಿರ್ತಾರಲ್ಲ, ಕಾಪಾಡಿರ್ತಾರಲ್ಲ, ತೊಗೊಂಡೋಗಿ ಆ ಬೆಂಕಿಗೆ ಹಾಕ್ಲಿಕ್ಕೆ ಶುರು ಮಾಡ್ತಾರೆ ಜನ. ಇವಾಗೇನು ತಲೆಗೆಲೆ ಕೆಟ್ಟಿದೇನ್ರಿ, ನಾವು ಜೀವವನ್ನು ಒತ್ತೆ ಇಟ್ಟು ಒಳಗಡೆ ನುಗ್ಗಿ ಸಾಮಾನು ಹೊರಗೆ ತಂದೇವಿ. ಬಡವ ಬದುಕೊಳ್ಳಿ ಅಂತ ರಾಟಿ ಮಷಿನ್ನು, ಅರ್ಬಿ ಹೊಲಿ ಇವು ಎಲ್ಲ ತಂದು ಅಡುಗೆ ಸಾಮಾನು ತಂದಿಟ್ರೆ ಇವು ವಾಪಸ್ ಅಗ್ನಿ ರೂಪದಲ್ಲಿ ಬಂದು ನನಗೆ ಈ ರೀತಿಯ ದರ್ಶನ ಕೊಟ್ಟಿದೆಯಾ ನೀನು, ಎಲ್ಲವೂ ನಿನಗೆ ಸಮರ್ಪಣೆ ಆಗಬೇಕು, ನೀನು ಅಗ್ನಿ ಸ್ವರೂಪದಲ್ಲಿ ಬಂದಿದೆ ವಿಠ್ಠಲ, ತಗೋ ಇದನ್ನ ಅಂತ ಹೆಸರು. ಇವನು ಸವಾಸ ಅಲ್ಲ ಅಂತ ಜನ ಹೋಗ್ಬಿಡ್ತಾರೆ. ಮನೆ ಬೆಂಕಿ ಬಿತ್ತು, ಏನು ಮಾಡೋದು? ಅಳತಾ ಮಕ್ಕಳು ಹೆಂಡ್ತಿ ಕೂತಿರ್ತಾರೆ. ಹೆಂಡ್ತಿ ಬೇಸರದಲ್ಲಿ, ಆಕಿನೂ ಭಕ್ತೇನೆ. ಒಂದು ಮರದ ಕೆಳಗಡೆ ರಾತ್ರಿ ಮಲ್ಕೋತಾರೆ. ಬೆಳಗಾಗತ್ತೆ, ಚುಮ್ಮು ಬೆಳಗು. ಈತ ವಿಠ್ಠಲ ವಿಠ್ಠಲ ಅನ್ಕೋತ ಕಣ್ ತೆಗಿತಾನೆ ದೇವ್ರ ಹತ್ರ. ನೋಡ್ತಾನೆ ಎಡಗಡೆ ಅದ್ಭುತವಾದ ಸೌಧವನ್ನು ಸ್ವತಃ ವಿಠ್ಠಲ ನಿರ್ಮಾಣ ಮಾಡಿದ್ದಾನೆ. ನಂಬಲಿಕ್ಕಾಗೋದಿಲ್ಲ, ನಮ್ಮನೆ ಅಲ್ಲ ಇದು ಅಂತ. ನೋಡಿದರೆ ಅದೇ ಮನೆಯ ಮುಂದೆ ಅದೇ ರೀತಿ ಇದ್ದಂಥ ಜಾಗ, ಅಲ್ಲಿ ಈತನಿಗೊಂದು ಅಲಂಕೃತಗೊಂಡಂಥ ಅತ್ಯಂತ ವೈಭವದ ಒಂದು ಮನೆ ನಿರ್ಮಾಣ ಆಗಿರುತ್ತೆ. ಜನ ಎದ್ದು ಬರ್ತಾರೆ. ಬಂದು ಕೇಳಲಿಕ್ಕೆ ಶುರು ಮಾಡ್ತಾರೆ, ಹೆಂಗಾಯ್ತು ಇದು ರಾತ್ರಿ, ಏನು ಮಾಡಿದೆ ನೀನು, ಯಾರನ್ನು ಕರ್ಕೊಂಬಂದಿದ್ದೆ, ಹೆಂಗೆ ಮಾಡಿದೆ? ನನಗೇನು ಗೊತ್ತು, ವಿಠ್ಠಲ ಮಾಡಿರೋ ಕೆಲಸ. ಹಾಗಾದ್ರೆ ಹಿಂಗಾಗ್ಲಿಕ್ಕೆ ಏನು ಮಾಡಬೇಕು? ಹುಚ್ಚ ಆಗಬೇಕು. ಹುಚ್ಚ ಅಂದರೆ ಭಕ್ತಿಯ ಪರಾಕಾಷ್ಠೆಗೆ ಹೋದಾಗ ವಿಠ್ಠಲ ಏನು ಬೇಕಾದ್ರೂ ಮಾಡ್ತಾನೆ. ಮನೆ ನಂದಲ್ಲ ವಿಠ್ಠಲಂದು, ನಾ ಹೋಗಿ ಅಲ್ಲಿ ವಾಸ ಮಾಡ್ತೀನಿ ಅಂತ ಹೆಂಡತಿ ಮಕ್ಕಳು ಕರ್ಕೊಂಡು ಒಳಗೆ ಹೋಗ್ತಾನೆ. ಜೀವನದಲ್ಲಿ ಭಕ್ತಿ ಅನ್ನೋದಿದೆಯಲ್ಲ, ಭಕ್ತಿ ಮುಂದೆ ಯಾವುದೂ ಇಲ್ಲ ರೀ. ನಾವೆಲ್ಲವೂ ನಮ್ಮದು ಅನ್ಕೋತೀವಿ, ನಮ್ಮ ಸಾಮರ್ಥ್ಯ, ನಮ್ಮ ಶಕ್ತಿ, ನಮಗಿರುವಂಥ ಇದರಿಂದ ನಾವು ಇಷ್ಟೆಲ್ಲ ಆಗಿದೆ. ಭಕ್ತಿ ಅನ್ನೋದು ಒಂದು ನಂಬಿಬಿಟ್ರೆ ಯಾವ ಸಂಕಷ್ಟವೂ ಇರೋದಿಲ್ಲ. ಆ ನಂಬಿಕೆ ನಮ್ಮಲ್ಲಿ ಇರಬೇಕಲ್ವ? ಯೋಚನೆ ಮಾಡಿ. ನಮಸ್ಕಾರ.